ನಮಸ್ಕಾರ ರೀ ದೊಡ್ಡ ಮಂದಿಗೆ. ಇವತ್ತು ಯಾವ್ಯಾವ ಮ್ಯಾಚ್ ಅದಾವ್ರಿ ಅಂದ್ರ, ಇವತ್ತು ಇಂಡಿಯಾ ಮತ್ತು ನ್ಯೂಜಿಲ್ಯಾಂಡ್ ಇವತ್ತು ಮ್ಯಾಚ್ ಅದಾವ. ಸಂಜೆಕ 7:15 ಏನ 7ಕ್ಕೆ ಒಟ್ಟು ಮ್ಯಾಚ್ ಅದಾವ ಇವತ್ತು. ಈಗ 3-3 T20 ಈಗ ಮ್ಯಾಚ್ ಗೆದ್ದೇವಿ. ಈಗ ಆದ್ರೂ ಒಂದು ಸೋತೇವಿ. 4ನೇ T20 ಅಂತೂ ಸೋತೇವಿ. ಈಗ ಸಿರೀಜ ನಮ್ಮ ಕಡೆ ಬಂದ್ಬಿಟ್ಟೈತಿ. ಈಗ ಇಂಡಿಯಾದವ್ರ ಕಡೆ ಬಂದೈತಿ ಈಗ ಸಿರೀಜ. ಇಂಡಿಯಾ ನ್ಯೂಜಿಲ್ಯಾಂಡ್ದವ್ರು ಒಂದು ಗೆದ್ದರ್ರಿ. 5ನೇ T20 ಇವತ್ತು ಮ್ಯಾಚ್ ಐತಿ ಇವತ್ತು. ಅಷ್ಟಿಗೆ 7:15 ಸ್ಟಾರ್ಟ್ ಆಕ್ಕವ ಮ್ಯಾಚ್. ಆದ್ರೆ ಜಲ್ದಿನೇ ಸ್ಟಾರ್ಟ್ ಆಗತ್ತೆ ರೀ ಮ್ಯಾಚ್. ಅದೇನು ಲೇಟ ಪಾಟ ಏನಿಲ್ಲ. ಟೈಮ್ ಬರೋಬ್ಬರಿ ಟೈಮಿಂಗೇ ನೋಡಿ ಆಡಿಸ್ತಾರ ಅವರು. ಆದ್ರೆ ನಮ್ಮ ಅಭಿಷೇಕ್ ಶರ್ಮಾ ಏನು ತಿರುಗಾಡಿ ಹೊಡಿತಾನ್ರಿ ಅವ್ನು ರನ್. ಮೊದಲು ಓಪನಿಂಗ್ ಬರ್ತಾನ. ಮೊದಲು 6 ಹೋಗ್ಬೇಕು, ಒಂದು 4 ಹೋಗ್ಬೇಕು, ಒಂದು 2 ತೀರ್ಮಾನ ಮಾಡಿಬಿಟ್ಟಿರ್ತಾನವ. ನನಗೆ ಅವು ಎರಡು 4 ಹೊಡಿಬೇಕು, ಒಂದು 6 ಹೊಡಿಬೇಕು ಅಂತ ಅನ್ಕೊಂಡೇ ಬಂದಿರ್ತಾನವ ಅಲ್ಲಿ ಹೊಡಿಬೇಕಂತೇಳಿ. ಹಂಗೆ ಅಂದಾಗೆ ಬ್ಯಾಟಿಂಗ್ ಹತ್ತತ್ರಿ ಅಲ್ಲಿ. ಹಂಗೆ ಏನು 6 ಹೊಡೆದಿರ್ತಾನಲ್ರಿ, ಅದೇ ಬ್ಯಾಟಿಂಗ್ನಾಗ 15 ಬಾಲ್ನಾಗ ಅಲ್ಲಿ 15 ಬಾಲಿಗಾದ್ರೂ ಹೊಡಿತಾನ್ರಿ ಅವ. ಹೊಡಿ ಕೆಪಾಸಿಟಿ ಅವಂಗೆ ಪವರ್ಫುಲ್ ಐತಿ ಅವ್ನ ಕೈಯಾಗ. ನ್ಯೂಜಿಲ್ಯಾಂಡ್ದವ್ರು ಮೊನ್ನೆ ಏನು ಮಾಡ್ಯಾರ್ರಿ, ಅಭಿಷೇಕ್ ಶರ್ಮಾ ಒಂದು ಬ್ಯಾಟ್ ಚೆಕ್ ಮಾಡಾಕತ್ತಾರ. ಇದು ಪವರ್ಫುಲ್ ಬ್ಯಾಟ್ನಾಗ ಏನ್ರ ಇಟ್ಕೊಂಬಂದಿ ಅಂತೇಳಿ ಯೋಚನೆ ಮಾಡಾಕತ್ತಿದ್ರು ಅವರು. ಆದ್ರೆ ನಮ್ಮ ಅಭಿಷೇಕ್ ಶರ್ಮಾ ಅವಂಗ ನೋಡಿ ಗಾಬರಿ ಆಗಿದ್ರು. 6 ಮ್ಯಾಗ 6 ಮ್ಯಾಗ ನೋಡೋರು. ನಮ್ಮ ಇಂಡಿಯಾ ಪ್ಲೇಯರ್ ಆಗಲಿ, ನ್ಯೂಜಿಲ್ಯಾಂಡ್ ಪ್ಲೇಯರ್ ಆಗಲಿ, ಒಟ್ಟ ಯಾರು ಸ್ಟೇಡಿಯಮ್ ಕೂತಿರ್ತಾವ ಪ್ಲೇಯರ 6 ಹೊಡೆದ ಮ್ಯಾಗ ಬರೀ ಅಲ್ಲೇ ನೋಡೋರಿ ಅವ್ರು ಬಾಲಿಗೆ. ಅಭಿಷೇಕ್ ಶರ್ಮಾ 4 6. ಹಂಗಂದಾಗ ಬ್ಯಾಟಿಂಗ್ ರೋಚಕವಾದ ಪಂದ್ಯವನ್ನ ಇರ್ತದೆ. ಮಂದಿ ಕೂಗೆ ಹೊಡಿದೇವನು ಏನು ಮಾಡೋದು, ಏನು ಸುದ್ದಿ ಅವನು ಗಿಂಡಿ ಕಡಲ ಅನ್ಬೇಕು ನೋಡ್ರಿ. ಆ ರೀತಿ ಬ್ಯಾಟಿಂಗ್ ಆಡಾಕತ್ತಾನ ನಮ್ಮ ಅಭಿಷೇಕ್ ಶರ್ಮಾ. ಹಂಗ ನಮ್ಮ ಕಿಶಾನ್ ಎದ್ರೊಳಗೆ ಒಂದಿಷ್ಟು ದಿವಸ ಒಂದು 3-4 ತಿಂಗಳೇ ಹೊರಗೈದ್ ನಾವು. ಕಿಶಾನ್ ಮತ್ತೆ ಎಂಟ್ರಿ ಕೊಟ್ಟು ಬಿಟ್ಟಿತ್ರಿ. ಒಂದು 2-3 ಮ್ಯಾಚ್ ಏನು ಕಂಟಿನ್ಯೂ ಹೊಡೆದಾರಿ. 72 ರನ್ 70 ರನ್ ಗಣ ಹೊಡೆದಾರಿ ಅವನು ನಮ್ಮ ಕಿಶಾನ್ ಕಾಕ. ಅವಂಗ ಇಷ್ಟು ದಿವಸ ಯಾಕಾರ ಬಿಟ್ಟು ಕೊಟ್ಟಿದ್ದೀವಿ ಅನ್ನಂಗೆ ನಮಗಾಗಿತ್ತು. ಈಗ ನಮ್ಮ ಗಂಭೀರ್ ಕಾಕ ಹೊಳ್ಳಿ T20ಗೆ ನಮ್ಮ ಸೂರ್ಯಕುಮಾರ್ ಯಾದವ್ ಅವ್ರು ಹಾಕೊಂಡು ನ್ಯೂಜಿಲ್ಯಾಂಡ್ದವ್ರು ಜಜ್ಲಾಕತ್ತಿರ್ರಿ. ಅವನು ಏನು ಬ್ಯಾಟಿಂಗ್ ಏನು ಸುದ್ದಿ ತಿರುಗಾಡಿ ಹೊಡ್ಯಾಕತ್ತಾರ್ರಿ ಕಿಶಾನ್. ಅವ ಬರೋದು ಪವರ್ ಪ್ಲೇದಾಗ ಇಂಡಿಯಾದವ್ರು 4 ವಿಕೆಟ್ ಹೋದ್ರು ಅವ ಏನು ಹೊಡ್ಯಾಕತ್ತಿದ್ರಿ, ಮಣ್ಣಗಡೆ ಜಜ್ಲಾಕತ್ತಿದ್ರು ನ್ಯೂಜಿಲ್ಯಾಂಡ್ ಬದ್ದವ್ರು ಬಾಲಿ. ಯಾವ ಸೋತಿ ಏನು ಯಾರಾದನ್ ನ್ಯೂಜಿಲ್ಯಾಂಡ್ ಪ್ಲೇಯರ್. ಆದ್ರೂ ಅದ್ರೊಳಗೆ ಟ್ರೆಂಟ್ ಬೋಲ್ಟ್ ಇಲ್ರಿ, ಬೋಲ್ಟ್ನ ಅವರು ಕ್ಯಾಂಡಿಡೇಟ್ ಮ್ಯಾಚ್ ಸೀರೀಸ್ ಅವ್ರ ಕಡೆ ಹೋಗ್ಬೋದಿತ್ತು. ಹಂಗೆ ಆಡಕತ್ತಿದ್ರು ಬ್ಯಾಟಿಂಗ್ ಅವ್ರೇನು ಸಾಮಾನ್ಯ ಇದ್ದವ್ರು ಅಲ್ರಿ. ಅವರು ಹೊಡೆದ್ರಿ ಅವನವನು. ನಮ್ಮ ಇಂಡಿಯಾದಾಗ ಅಷ್ಟು ಏನು ಯಾರು ಹೊಡೆದಿಲ್ಲ. ಅನ್ನಿ ಮ್ಯಾಚ್ 240 ರನ್ ಮ್ಯಾಗ ಹೊಡೆದಿದ್ರಿ. ಅದೇನು 300 ಹೊಡಿತಾರ ಬಿಡು. ಅವ್ರ ಬ್ಯಾಟಿಂಗೇ ನೋಡೋಣ ನ್ಯೂಜಿಲ್ಯಾಂಡ್ದವ್ರು ಹಾಂಜಿಬಿಟ್ಟಿದ್ರಿ. ಎದಕ್ಕೆ ಹೇಳ್ಬೇಕಪ್ಪ ಅಂತಂದ್ರೆ ಬ್ಯಾಟಿಂಗ್ ನೋಡೇ ಹಾಂಜಿಬಿಟ್ಟಾರ. ಮತ್ತು ಅವ್ರ ಕಡೆ ಎಷ್ಟು ಮಂದಿ ಬಾಲರ್ ಅದಾರ, ಹೊಸೂರು 40 ರನ್ 50 ರನ್ ಕೊಟ್ಟೆ ಹೋಗ್ಯಾರ. ಇನ್ನೊಬ್ಬ 3 ಓವರಿಗೆ 50 ರನ್ ಕೊಟ್ಟಾನ್ರಿ ಅವ. ಅವ್ರ ನ್ಯೂಜಿಲ್ಯಾಂಡ್ ಅವನ ಹೆಸರು ಬರಾಕತ್ತಿಲ್ಲ. 3 ಓವರಿಗೆ 50 ರನ್ ಕೊಟ್ಟಾನ್ರಿ ಅವ. ಆದರೂ ನಮ್ಮ ಇಂಡಿಯಾದವ್ರು ಮ್ಯಾಚ್ ಬೇಕ್ರಿ T20. ಸೂರ್ಯಕುಮಾರ್ ಯಾದವ್ ಅವ್ರ ಕ್ಯಾಪ್ಟನ್ ಆಗಿ, ಆದರೂ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನಿಗೆ ಕೊಟ್ಟಿದ್ದ ಭಾಳ ಚಲೋ ಐತ್ರಿ. ಅವನು ಸೂರ್ಯಕುಮಾರ್ ಒಂದು 2 ಮ್ಯಾಚ್ ಡೆಕೋಟ ಆದಾರಿ. ಆದ್ರೆ ನಿಂತು ಆಡಕತ್ತ ನಾವು ಈ ಮ್ಯಾಚ್. ನಮ್ಮ ಹಾರ್ದಿಕ್ ಪಾಂಡ್ಯ ಏನು ಹೊಡಿತಾನ ಏನು ಸುದ್ದಿ. ಅವನು ತುಂಬೆಳಕತ್ತಾರಿ. ನಿಂದ್ರಕತ್ತೇ ಇಲ್ಲ ಅವನು. ನಾನು ಏನು ಎಲ್ಲರೂ ಹಂಗೆ ಆಡಕತ್ತಾರ ಹಿಂಗೆ ಆಡಕತ್ತಾರ ಅಂತ ಏನಿಲ್ಲ. ನಾನು 4 ಓವರ್ ಉಳಿದಿದ್ದು ರೀ ಅವಾಗ ಕಳಿಸಿದ್ರಿ ಬ್ಯಾಟಿಂಗ್. ಬರೋಣ 6 ರೀ. ಅವನು ಪವರ್ಫುಲ್ ಅವನದು ಬ್ಯಾಟಿಂಗ್. ಹಿಂಗೆ ಮಾಡವನ್ರಿ, ಬರೇ ಕೈ ಹಿಂಗೆ ಮಾಡಿ ತೋರ್ಸವ. ಆ ನಮೂನಿ ಹೊಡ್ಯಾಕತ್ತಿದ್ದಾರೆ ಬ್ಯಾಟಿಂಗ್ ಹತ್ರ. ಅವನು ಬ್ಯಾಟಿಂಗ್ ನೋಡಿ ಬ್ಯಾಟಿಂಗ್ ಏನು ನೋಡಿದ್ರೆ ಏನಂತೀರಿ ನೀವು ಕಮೆಂಟ್ ಹಾಕಿರಿ ಅಲ್ಲಿ. ನಮ್ಮ ಶಿವಮ್ ದುಬೆ 4ನೇ T20 ಮ್ಯಾಚ್ ಒಳಗೆ ಕೊಟ್ಟು ವಿಕೆಟ್ ಹೋಗಿದ್ದು ರೀ. ಆದ್ರೂ ಒಬ್ಬನೇ ನಿಂತು ಆಡ್ಯಾನ್ರಿ ಅಲ್ಲಿ. ಒಬ್ಬನೇ ನಿಂತು ಆಡಿದಕ್ಕೆ ನ್ಯೂಜಿಲ್ಯಾಂಡ್ ಟರ್ ಅಂದಿತ್ತು ರೀ ಚಡ್ಡಿ. ಆ ನಮೂನಿ ಹೊಡೆದಿದ್ದಾರೆ ಅವ. ಆದರೂ ನಮ್ಮ ಹರ್ಷತ್ ರಾಣಾ ಅವರೇ ತಪ್ಪಾಯಿತು. ಅವ್ರು ಬಾಲ್ ಹೊಡೆದ್ರು ಕೈಗೆ ತಕ್ಕಿ ಸ್ಟಂಪಿಗೆ ಬಡಿತ್ರಿ ಬಾಲ್. ಅದಕ್ಕೆ ಅವ ಟೈಗ್ ಹೋದ್ನವ. 7 6 ರೀ.
7 ಸಿಕ್ಸ್ ಮತ್ತು 4 8 4 ಏನು ಹೊಡೆದಾನ. ಆದ್ರೂ ಹೊಡೆದಿದ್ದು ನೋಡಿದ್ರೆ ಶಿವಮ್ ದುಬೆ ಹೊಡೆದಿದ್ದು ನೋಡಿದ್ರೆ ಮ್ಯಾಚ್ ಗೆಲ್ಲಬೇಕು ಅದನ್ನು. ಆ ರೀತಿ ಬ್ಯಾಟಿಂಗ್ ಆಡಿದ್ರೆ ನಮ್ಮ ಹರ್ಷಿತ್ ರಾಣಾ ಅವರು ಫೇಲ್ ಮಾಡಿದರು. ಇರಲಿ ಏನಾಗಂಗಿಲ್ಲ. 5ನೇ T20 ಇವತ್ತು ಮ್ಯಾಚ್ ಐತಿ, ಅದ್ರೊಳಗೆ ಪಕ್ಕ ಹೊಡಿತೇವಿ. ನೋಡೇ ಬಿಡು ಅವ್ರು ನ್ಯೂಜಿಲ್ಯಾಂಡ್ದವ್ರು ಆಲೆಕ್ಕ ನಮ್ಮದಾರ ಆಲೆಕ್ಕ ಅವನವನು ಅವ್ರು ಹಾಕಿ ಹೊಡಿದ ಅಂತೂ ಗ್ಯಾರಂಟಿ. ನಮ್ಮ ಪಿಚ್ನ್ಯಾಗ ರೀ ಹೊಡೆದ ಇಕ್ಕರ್ಸೋದು, ಅವ್ರ ಪಿಚ್ನ್ಯಾಗ ಅಲ್ರಿ ಹೊಡೆದ ಇಕ್ಕರ್ಸೋದು. ಒಟ್ಟು ಅಲ್ಲಿ ಆ ಪಿಚ್ನ್ಯಾಗ ಆಗಲಿ ನಮ್ಮ ಪಿಚ್ ಆಗಲಿ ಅವ್ರ ಪಿಚ್ ಆಗಲಿ ಹೊಡೆದ ಇಕ್ಕರ್ಸಿ ಮುಂದೆ ಹೋಗ್ಬಿಡೋದು. ಆ ಕಡೆ ಒಟ್ಟು ಕಪ್ ಹೊಡೆದು ಅಂದ ನಾವು ಮೈನ್ RCB ಈಗ ಐತ್ರಿ. RCB ಒಂದು 1 ತಿಂಗಳ 2 ತಿಂಗಳನ್ಯಾಗ ಮ್ಯಾಚ್ ಐತಿ. ನೋಡು ಅದ್ರೊಳಗೆ ನಮ್ಮ ವಿರಾಟ್ ಕೊಹ್ಲಿ ಕಾಕ ಹೆಂಗೆ ಜಜ್ತಾರ ನೋಡ್ರಿ, ತುಂಬಿ ಆಡ್ತಾನ ಅವನು. ನಮ್ಮ ಓಡಿಯ ಒಳಗತ್ರು ನಮ್ಮ ರೋಹಿತ್ ಶರ್ಮಾ ಏನು ಬ್ಯಾಟಿಂಗ್ ಆಡಿದ, ಏನು ಸುದ್ದಿ, ಏನು ಬರೀ 24 ರನ್ 20 ರನ್ ಇಷ್ಟೇ ಗಳಿಸ್ಯಾನ. ಇಲ್ರಿ ಅದು ನೆಕ್ಸ್ಟ್ ಮುಂದಿನ ವಿಡಿಯೋ ಒಳಗೆ ಹಾಕ್ತೀನಿ. ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದು ಸೈಯದ್ ಬಾಸ್ 484 ಚಾನಲ್ ಐತಿ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿರಿ.